ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ. ನೀವು ಡೈಲಿ ಪೂಜೆ ಮಾಡ್ತಾ ಇದ್ದೀರಾ ರಾಯರಿಗೆ, ಆದರೆ ನಿಮಗೆ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕರ್ಮ ಕಳೆದಿಲ್ಲ ಅಂತ ಅರ್ಥ. ಹಾಗಿದ್ರೆ ಏನು ಮಾಡಬೇಕು, ನಮ್ಮ ಕರ್ಮ ಕಳ್ಕೋಬೇಕು ಅನ್ನೋದನ್ನು ನಾನಿವತ್ತು ಒಂದು ಸಣ್ಣ ಪೂಜೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಏನು ಮಾಡಬೇಕು ಅಂದರೆ 108 ದಿವಸ ಅಕ್ಕಿ ಸೇವೆ ಅಂತ ಇದೆ, ಆ ಸೇವೆನ ಮಾಡಿದರೆ ನಮ್ಮ ಕರ್ಮ ಎಲ್ಲ ಕಳೆಯುತ್ತೆ ಅಂತ. ನಾವು ಡೈಲಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋ ಒರೆಸಿ ಗಂಧ ಹಚ್ಚಿ ಹೂ ಹಾಕಿ ದೇವ್ರ ದೀಪ ಹಚ್ಚಿಬಿಟ್ಟು ನಮ್ಮ ಮನೇಲಿ ಅಕ್ಕಿ ಡಬ್ಬಿ ಇರುತ್ತಲ್ಲ, ಅಕ್ಕಿ ಡಬ್ಬಿಯಲ್ಲಿ ಒಂದು ಹಿಡಿಯಷ್ಟು ಅಕ್ಕಿ ತೊಗೊಂಡು ದೇವ್ರ ಮುಂದೆ ನಿಂತ್ಕೊಂಡು ನನ್ನ ಕರ್ಮ ಎಲ್ಲ ಕಳೀಲಿ ರಾಯರೇ ಅಂದ್ಕೊಂಡು ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿಯನ್ನು ನಾವು ಒಂದು ಡಬ್ಬಿಯಲ್ಲಿ ಹಾಕಿಡಬೇಕು. ದೇವರ ಮನೆಯಲ್ಲಿ ಒಂದು ಸಪ್ರೇಟ್ ಡಬ್ಬಿ ಇಟ್ಕೊಂಡು ಆ ಡಬ್ಬಿಯಲ್ಲಿ ಡೈಲಿ ಹಾಕ್ತಾ ಇರಬೇಕು. ಅದೇ ರೀತಿ 108 ದಿನ ನಾವು ಇದನ್ನು ಮಾಡಬೇಕು. ಮಾಡಿ ಆದಮೇಲೆ ಆ ಅಕ್ಕಿನ ನಾವು ಸ್ವಲ್ಪ ಅಕ್ಕಿನ ದೇವರಿಗೆ ನೈವೇದ್ಯವಾಗಿ ಮಾಡಬೇಕು. ಇನ್ನು ಉಳಿದ ಅಕ್ಕಿನ ಬಡವರಿಗೆ ದಾನವಾಗಿ ಕೊಡಬೇಕು. ಇದನ್ನು ಲೇಡೀಸು ಜೆಂಟ್ಸು ಎಲ್ಲರೂ ಮಾಡ್ಬೋದು. ಅಂದರೆ ಲೇಡೀಸು ತಮ್ಮ ತಿಂಗಳ ಪೀರಿಯಡ್ ಸಮಯದಲ್ಲಿ 5 ದಿನ ಇದನ್ನು ಮಾಡಬಾರ್ದು ಈ ಸೇವೆನ, ಆಮೇಲೆ ಕಂಟಿನ್ಯೂ ಮಾಡಿ. ಈ ಸೇವೆ ಮಾಡೋದ್ರಿಂದ ರಾಯರ ಅನುಗ್ರಹ ನಮ್ಮ ಮೇಲಾಗುತ್ತೆ. ನಾನು ಈ ಸೇವೆ ಮಾಡಿದ್ದೀನಿ, ಮಾಡಿದ ಮೇಲೆ ನನಗೆ ರಾಯರ ಅನುಗ್ರಹ ಆಗಿದೆ. ಅದಕ್ಕೆ ನಮ್ಮ ಕರ್ಮ ಎಲ್ಲ ಕಳ್ಕೊಬೇಕಂದ್ರೆ ಈ ಸುಲಭವಾದ ಸೇವೆ, ಇದನ್ನು ಎಲ್ಲರೂ ಮಾಡ್ಬೋದು. ನೀವು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಡೌಟ್ ಇದ್ದರೆ ಈ ಸೇವೆ ಮಾಡೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ನಾನು. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ರಾಯರು ಒಳ್ಳೆಯದನ್ನೇ ಮಾಡಲಿ. ಶ್ರೀ ಗುರುಭ್ಯೋ ನಮಃ.